ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿಧನ ಹೊಂದಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿಧನ ಹೊಂದಿರೋದು. ನಾಳೆ ತಿಪ್ಟೂರಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಬಿಜೆಪಿಯ ಹಿರಿಯ ನಾಯಕ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕೊನೆಯುಸಿರೆಳೆದಿದ್ದಾರೆ. ನಾಳೆ ತಿಪ್ಟೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇವತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಳಿಕ ಮಧ್ಯಾಹ್ನ ತುಮಕೂರು ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನ ನಡೆಯುತ್ತೆ. ಸಂಜೆ ವೇಳೆಗೆ ತಿಪ್ಟೂರು ತಲುಪಲಿದೆ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರ. ಬಿಜೆಪಿಯ ಹಿರಿಯ ನಾಯಕ ಬಿಸಿ ನಾಗೇಶ್ ಈ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾಗಿ ಬಿಸಿ ನಾಗೇಶ್ ಅವರು ಸೇವೆಯನ್ನು ಸಲ್ಲಿಸಿದರು. ಹಾಗೆಯೇ ಸಾಕಷ್ಟು ವಿಚಾರಗಳು ಕೂಡ ಅವರ ಆಡಳಿತದ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿತ್ತು. ಒಂದು ಕಡೆಯಲ್ಲಿ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಅವರು CM ಆಗಿದ್ದ ಸಂದರ್ಭ ಅದು. ಆ ವೇಳೆಯಲ್ಲಿ ಅವರು ಶಿಕ್ಷಣ ಸಚಿವರಾಗಿದ್ದು, ಒಂದು ಕಡೆಯಲ್ಲಿ ಇವರು ಶಿಕ್ಷಣ ಸಚಿವರಾಗಿದ್ದಾಗ ಮಾಡಿದಂಥ ಪ್ರಮುಖ ಸಾಧನೆಗಳನ್ನು ನೋಡ್ತಾ ಹೋಗೋದಾದರೆ ರಾಜ್ಯದಲ್ಲಿ NEPಯನ್ನು ಅನುಷ್ಠಾನಕ್ಕೆ ತಂದಿದ್ದು, ಹಾಗೆಯೇ ವಿವಾದಗಳು ಕೂಡ ಇತ್ತು. ಪಠ್ಯಪುಸ್ತಕ ಪರಿಷ್ಕರಣೆ ಸಂದರ್ಭದಲ್ಲಿ ಒಂದಷ್ಟು ವಿವಾದಗಳು. ಆದರೆ ಇವರು ಸಚಿವರಾಗಿದ್ದಂಥ ಸಂದರ್ಭದಲ್ಲೇ ರಾಜ್ಯದಲ್ಲಿ ಹಿಜಾಬ್ ಗದ್ದಲ ಆಗಿದ್ದು, ಅದು ರಾಷ್ಟ್ರವ್ಯಾಪಿ ವ್ಯಾಪಿಸೋಕೆ ಕಾರಣ ಕೂಡ ಆಗಿದ್ದು ಇವರು ಶಿಕ್ಷಣ ಸಚಿವರಾಗಿದ್ದಂಥ ಸಂದರ್ಭದಲ್ಲೇ. ಬಿಜೆಪಿಯ ಹಿರಿಯ ನಾಯಕ ಬಿಸಿ ನಾಗೇಶ್ ನಿಧನ ಹೊಂದಿದ್ದಾರೆ. ವೆರಿ ಸಿಂಪಲ್ ಮ್ಯಾನ್ ಅಂತ ಕರೀತಾರೆ ಇವರನ್ನು. ಬಿಜೆಪಿಯಲ್ಲಿ ವೆರಿ ಸಿಂಪಲ್ ಮ್ಯಾನ್ ಅಂತ ಕರೀತಾರೆ. ತುಮಕೂರಿನಿಂದ ಬೆಂಗಳೂರಿಗೆ ಟ್ರೈನನ್ನೆಲ್ಲ ಬರ್ತಾ ಇದ್ರು. ಹಾಗೆಯೇ ತಿಪ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ ಎನ್ನುವ ಮಾಹಿತಿ ಇದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬಳಿಕ ತುಮಕೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅವರ ಪಾರ್ಥಿವ ಶರೀರವನ್ನು. ಅದಾದ ಬಳಿಕ ಸಂಜೆ ವೇಳೆಗೆ ತಿಪ್ಟೂರಿಗೆ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. BMS ಕಾಲೇಜಿನಲ್ಲಿ BE ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಇವರು ಪಡ್ಕೊಂಡಿದ್ದರು. 22ನೇ ವಯಸ್ಸಿನಲ್ಲಿ ABVP ಪೂರ್ಣಕಾಲಿಕ ಕಾರ್ಯಕರ್ತನಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ್ದಾರೆ. 1984ರಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಕೃಷಿ ಮತ್ತು ಉದ್ಯಮದಲ್ಲಿ ಬಿಸಿ ನಾಗೇಶ್ ಗುರುತಿಸಿಕೊಂಡಿದ್ದರು. ತಿಪ್ಟೂರಿನಿಂದ 2 ಬಾರಿ ಶಾಸಕರಾಗಿ ಬಿಸಿ ನಾಗೇಶ್ ಅವರು ಆಯ್ಕೆಯಾಗ್ತಾರೆ. ಬೊಮ್ಮಾಯಿ ಸಂಪುಟದಲ್ಲಿ ಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪಠ್ಯಪುಸ್ತಕ ಪರಿಷ್ಕರಣೆ NEP 2020 ಜಾರಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ವ್ಯಕ್ತಿ ಬಿಸಿ ನಾಗೇಶ್. ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಸಮವಸ್ತ್ರ ನಿಯಮ ಜಾರಿಗೆ ತಂದಿದ್ದು ಕೂಡ ಇವರೇ. ಆ ಹಿಜಾಬ್ ಗದ್ದಲ ಏನಾಯಿತು, ಆ ಸಂದರ್ಭದಲ್ಲಿ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ದು ಕೂಡ ಬಿಸಿ ನಾಗೇಶ್. ಪ್ರೇರಣೆ ಅವ್ರ ತಂದೆಯಿಂದ ಹಿಡ್ಕೊಂಡು ನಾವೆಲ್ಲರೂ ಕೂಡ 16 ಬಾರಿ ಅವ್ರ ಮನೆಗೆ ಹೋಗಿದ್ದೀವಿ. ನಾನು ABVPನಲ್ಲಿ ಇದ್ದಿದ್ದರಿಂದ 16 ಬಾರಿ. ಮತ್ತು ತಿಪ್ಟೂರಿನಲ್ಲಿ ABVPಯ ಪ್ರಾಂತ ಅಭ್ಯಾಸ ವರ್ಗನೂ ಕೂಡ ನಾವು ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ ಇವರೆಲ್ಲರೂ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದು ಅಷ್ಟು ದೊಡ್ಡ ಕಾರ್ಯಕ್ರಮ ಒಂದು ಸಣ್ಣ ಊರಿನಲ್ಲಿ ನಡೆಯೋದಕ್ಕೆ ಬಿಸಿ ನಾಗೇಶ್ ಅವರು ಇವರೆಲ್ಲರೂ ಕೂಡ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಮಾಡಿದ್ವಿ. ಹೀಗೆ ಬಿಸಿ ನಾಗೇಶ್ ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಭಗವಂತ ಅವರ ಮಕ್ಕಳಿಗೆ, ಅವರ ಮನೆಯವರಿಗೆ ಆ ಒಂದು ಕೊರತೆಯನ್ನು ತುಂಬಿಕೊಳ್ತಕ್ಕಂಥ ಆ ಒಂದು ಧೈರ್ಯವನ್ನು, ವಿಶ್ವಾಸವನ್ನು ಭಗವಂತ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಬಿಸಿ ನಾಗೇಶ್ ಇವ್ರ ಬಗ್ಗೆ ಹೇಳ್ತಾ ಇದ್ದೆ ಆಗಲೇ. ಅಂತಿಮ ದರ್ಶನ ಆಗ್ತಾ ಇದೆ. ಒಳ್ಳೆ ಶಾಸಕ ಅಷ್ಟೇ ಒಬ್ಬ ಪ್ರಾಮಾಣಿಕ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನೊಬ್ಬ ಶಿಕ್ಷಕ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇರೋದರಿಂದ ಅವರ ಅವಧಿಯಲ್ಲಿ, ಅವರು ಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಭಾಳ ಹತ್ತಿರದಿಂದ ಅವ್ರನ್ನ ಕಂಡಿದ್ದೇವೆ. ಅಷ್ಟೇ ಪ್ರಾಮಾಣಿಕತನದಿಂದ ಎಲ್ಲ ಕೆಲಸವನ್ನು
ಭಾಳ ಅರ್ಥಪೂರ್ಣವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಪ್ರತಿಪಾದನೆ ಮಾಡಿ ಒಟ್ಟಾರೆ ಕೆಲಸವನ್ನು ಒಳ್ಳೆಯ ರೀತಿಯಿಂದ ನಿರ್ವಹಣೆ ಮಾಡಿದಂಥ ಒಬ್ಬ ಸಚಿವ ಅಂತ ನಾನು ಹೇಳ್ಬೋದು. ಭಾಳ ದುಃಖದ ಸಂಗತಿ, ನಮ್ಮಿಂದ ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಭಗವಂತ ಆ ಶಕ್ತಿಯನ್ನು ಕೊಡಲಿ. ಅವರ ಒಂದು ಅಗಲಿಕೆಯಿಂದ ಯಾವ ಒಂದು ನಷ್ಟವನ್ನಾಗಿದೆ ಅದಕ್ಕೆ ಧೈರ್ಯವನ್ನು ಅವರ ಕುಟುಂಬಕ್ಕೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮಾಜಿ ಶಿಕ್ಷಣ ಸಚಿವ BC ನಾಗೇಶ್ ಕೊನೆಯುಸಿರೆಳೆದಿದ್ದಾರೆ. ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾಡಲಾಗಿದೆ. ಈಗಾಗಲೇ ಬಿಜೆಪಿಯ ನಾಯಕರು, ಅವರ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರುವಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಬಸವರಾಜ ಬೊಮ್ಮಾಯಿ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಅವರು ಶಿಕ್ಷಣ ಸಚಿವರಾಗಿದ್ದರು. 2021ರಿಂದ 23ರವರೆಗೆ ಕಾರ್ಯವನ್ನು ನಿರ್ವಹಿಸಿದರು. ತುಮಕೂರು ಜಿಲ್ಲೆಯ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಕೂಡ ಹೌದು BC ನಾಗೇಶ್ ಅವರು. 2008 ಮತ್ತು 2018ರಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, BC ನಾಗೇಶ್ ಅವರು ನಿಧನ ಹೊಂದಿರೋದು, ಸದ್ಯ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಯಾರೆಲ್ಲ ಬಂದಿದ್ದಾರೆ ಅಂತಿಮ ದರ್ಶನಕ್ಕೆ? ಲೋಗ ತಗೊಳ್ಬೇಕಾ? ಸಂಪತ್ತು BC ನಾಗೇಶ್ ಅವರು ತಿಪ್ಟೂರಿನಲ್ಲಿ 2 ಬಾರಿ ಶಾಸಕರಾಗಿ ಅವರು ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ರು. ABVP ಕಾರ್ಯಕರ್ತರಾಗಿ, RSSನ ಕಟ್ಟಾಳು ಆಗಿ ಅವರ ತಂದೆ ಕಾಲದಿಂದಲೂ ಕೂಡ ಸಾಕಷ್ಟು ಹೆಸರುವಾಸಿಯಾಗಿದ್ದರು. ಇದೇ ಕಾರಣಕ್ಕಾಗಿ ಬಿಜೆಪಿ ಸರ್ಕಾರ ಬಂದಾಗ ಅವರನ್ನು ಶ್ರಮವನ್ನು ಗುರುತಿಸಿ ಅವರಿಗೆ ಏನು ಶಿಕ್ಷಣ ಸಚಿವರನ್ನಾಗಿ ಅವರಿಗೆ ಆ ಜವಾಬ್ದಾರಿಯನ್ನು ಕೂಡ ವಹಿಸಿದರು. ಆ ಒಂದು ಸಂದರ್ಭದಲ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ಪಕ್ಷ ನಿಷ್ಠೆಯನ್ನು ಕೂಡ ಮೆರೆದರು. ಅದೇ ರೀತಿಯಲ್ಲೂ ಕೂಡ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಯಶಸ್ವಿಯಾಗಿ ತಂದರು. ಅದರಲ್ಲೂ ಕೂಡ ಏನು ಇಡೀ ವಿಶ್ವವೇ ಕೋವಿಡ್ನಂಥ ಸಂದರ್ಭದಲ್ಲಿ ಯಶಸ್ವಿಯಾಗಿ ಶಿಕ್ಷಣ ಸಚಿವರಾಗಿ ಮಕ್ಕಳ ಹಿತದೃಷ್ಟಿಯಿಂದ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಮಾಡಿ ಆನ್ಲೈನ್ ಕ್ಲಾಸಸ್ಸನ್ನು ಮೊದಲೇ ಬಾರಿಗೆ ಜಾರಿಗೆ ತಂದು ಯಾರು ಕೂಡ ಶಿಕ್ಷಣದಿಂದ ಹಿಂದೆ ಸರಿಬಾರದು ಅಂತ ಹೇಳ್ಬಿಟ್ಟು ಮಕ್ಕಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಪೋಷಕರನ್ನು ಕೂಡ ಮನವೊಲಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ಕೂಡ ನಿರಂತರವಾಗಿ ಸಭೆಗಳನ್ನು ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿದರು. ಅದ್ರ ಜೊತೆ ಹಿಜಾಬ್ ನಿಷೇಧವನ್ನು ಮಾಡಿ ಸಾಕಷ್ಟು ವಿವಾದ ಕೂಡ ಸುಳಿಯಾಗಿದ್ರು. ಆದರೆ ಯಾವುದೂ ಕೂಡ ಎದುರದೆ ಅವರು ಹಿಜಾಬನ್ನು ನಿಷೇಧವನ್ನು ಕೂಡ ಮಾಡಿದ್ರು. ಈ ಕಾರಣದಿಂದಾಗಿ ಅವರ ಏನು ಪಕ್ಷದಲ್ಲಿ ಒಂದು ರೀತಿಯಾಗಿ ಯಾವಾಗಲೂ ಕೂಡ ಪಾದರಸದಂತೆ ಎಲ್ಲರೂ ಕೂಡ ಏನು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಮತ್ತೆ ಯಾರೇ ಬಂದರೂ ಕೂಡ ಅವ್ರನ್ನ ವಿಶ್ವಾಸದಲ್ಲಿ ತೆಗೆದುಕೊಂಡು ಅಚ್ಚುಕಟ್ಟಾಗಿ ಅವರ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಅದನ್ನ ನಿಭಾಯಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈ ಕಾರಣದಿಂದಾಗಿ ಅವರು ಬಿಜೆಪಿ ಪಕ್ಷದಲ್ಲಿ ಒಂದು ರೀತಿಯಾದಂಥ ಅಜಾತ ಶತ್ರುವಾಗಿ ಕೂಡ ಗುರುತಿಸಿಕೊಂಡ್ರು. ಈ ಕಾರಣದಿಂದಾಗಿ ಪಕ್ಷಕ್ಕೆ ತಮ್ಮದೇ ಆದಂತಹ ಸಾಕಷ್ಟು ಕೊಡುಗೆಗಳಿದ್ದ ಕಾರಣದಿಂದಾಗಿ ಇದ್ರ ಜೊತೆ ಏನು ಸದ್ಯಕ್ಕೆ ಮಳೆಗಾಲದ ಅಧಿವೇಶನ ನಡೀತಿದ್ರಿಂದ ಇಡೀ ರಾಜ್ಯದ ಎಲ್ಲಾ ಶಾಸಕರು ಕೂಡ ಈಗ ಬೆಂಗಳೂರಿನಲ್ಲೇ ಇರೋದ್ರಿಂದ ಅವರಿಗೆ ಪಕ್ಷದಿಂದ ಗೌರವವನ್ನು ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ಬಿಜೆಪಿ ಕಚೇರಿಗೆ ಈಗ ಅವರು ಪಾರ್ಥಿವ ಶರೀರವನ್ನು ತಂದು ಬಿಜೆಪಿ ಪಕ್ಷದ ಮುಖಾಂತರ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅಂತಿಮ ನಮನ ಸಲ್ಲಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಅಂತಿಮ ನಮನ ಸಲ್ಲಿಸಿದ ನಂತರ ಪಕ್ಷದ ಕಾರ್ಯಕರ್ತರು ಮತ್ತೆ ಅದೇ ರೀತಿಯಲ್ಲಿ ಕೂಡ ಯಾರೆಲ್ಲ ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದ ನಂತರ ಇಲ್ಲಿಂದ ಮೃತದೇಹವನ್ನು ತಮ್ಮ ಏನು ಹುಟ್ಟೂರ ಅಂತ ತಿಪ್ಟೂರಿಗೆ ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಕಾರ್ಯಕರ್ತರು ಮತ್ತೆ ಅವರ ಕುಟುಂಬಸ್ಥರು ಮತ್ತೆ ಅವರ ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವರು ಮೂಲತಃ ಬ್ರಾಹ್ಮಣ ಸಮುದಾಯದವರಾಗಿದ್ದರಿಂದ ನಾಳೆ ಬ್ರಾಹ್ಮಣ ಸಮುದಾಯದಂತೆ ಅವರ ಅಂತಿಮ ಕ್ರಿಯೆಯನ್ನು ನಡೆಸೋದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪಕ್ಷಾತೀತವಾಗಿ ಕಾಂಗ್ರೆಸ್, JDS, ಬಿಜೆಪಿ ಎನ್ನದೇ ಎಲ್ಲಾ ಶಾಸಕರು ಕೂಡ BC ನಾಗೇಶ್ ಅವರ ನಿಧನಕ್ಕೆ ಸಂತಾಪವನ್ನು ಸಲ್ಲಿಸುತ್ತಿದ್ದಾರೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಾರ್ಥನೆ ಮಾಡ್ತಾನೆ ಆತ್ಮಕ್ಕೆ ಚಿರಶಾಂತಿಯನ್ನ ಕುಟುಂಬಕ್ಕೆ ಧೈರ್ಯವನ್ನ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ನಮಗೆಲ್ಲ ಗೊತ್ತಿದೆ ನಾಗೇಶ್ ಅವರು ಅವರ ತಂದೆಯವರು ಕೂಡ ಶಾಸಕರಾಗಿದ್ದಂಥವರು. ನಾಗೇಶ್ ಅವರು ಕೂಡ 2 ಬಾರಿ ಶಾಸಕರಾಗಿ ಸಚಿವರಾಗಿ ಶಿಕ್ಷಣ ಸಚಿವರಾಗಿ
ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದಂಥವರು. ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಅಜಾತ ಶತ್ರು, ಎಲ್ಲರನ್ನೂ ಕೂಡ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುವಂಥದ್ದು, ಬಹಳ ಎಲ್ಲರ ಜೊತೆಲೂ ಕೂಡ ಒಂದು ಸ್ನೇಹ ಸ್ವಭಾವ ಉಳ್ಳಂಥವ್ರು. ಅವರ ಒಂದು ಅಗಲಿಕೆ ಭಾರತೀಯ ಜನತಾ ಪಾರ್ಟಿ ತುಂಬಲಾರದಂಥ ಒಂದು ನಷ್ಟ ಆಗಿದೆ. ಬಹಳ ವಿಶೇಷ, ಅವರ ಧರ್ಮಪತ್ನಿಯು ಕೂಡ ಸೇವಾ ಭಾರತಿಯಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಇಡೀ ಕುಟುಂಬವೇ ಒಂದು ರೀತಿ ಸಮಾಜಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಒಬ್ಬ ಹಿರಿಯ ನಾಯಕರು ನಮ್ಮೊಂದಿಗಿಲ್ಲ ಇವತ್ತು. ಭಗವಂತ ನಾನು ಪ್ರಾರ್ಥನೆ ಮಾಡ್ತೇನೆ, ಆತ್ಮಕ್ಕೆ ಶಾಂತಿ ಸಲ್ಲಿಸಿದ ಪ್ರಾರ್ಥನೆ ಮಾಡ್ತೇನೆ. BC ನಾಗೇಶು ಒಬ್ಬ ಮೃದು ಹೃದಯದ ಜನಾನುರಾಗಿಯಾಗಿದ್ದಂಥ ಒಬ್ಬ ಜನನಾಯಕ. ರಾಜಕಾರಣದಲ್ಲಿ ಜಾತಿಯೇ ಪ್ರಾಮುಖ್ಯ ಪಡಿತಿರುವಂಥ ಕಾಲಘಟ್ಟದಲ್ಲಿ ಅದನ್ನು ಮೀರಿ ಜನಪ್ರಿಯತೆಯನ್ನು ಸಂಪಾದನೆ ಮಾಡಿ 2 ಬಾರಿ ಶಾಸಕನಾಗಿ BJP ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿ, ಇದಕ್ಕೆ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು ರಾಜಕಾರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸ್ನೇಹಿತರಿಗೆ ಯಾರು ಬಂದು ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ, ಆಗುವ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ, ಸತ್ಯದ ಪರವಾಗಿದ್ದಂಥ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ.